ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ರಾಜೀವ್ ಗೌಡ ಪರ ನಿಂತಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಮತ್ತೆ ರಾಜೀವ್ ಗೌಡ ಪರ ನಿಂತಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ನಾನು ರಾಜೀವ್ ಗೌಡ ಪರ ಬ್ಯಾಟ್ ಬೇಸಿಲ್ಲ, ಮಾಡಿರೋದು ತಪ್ಪು ಅಂತ ಹೇಳಿದ್ದೀನಿ. ಆದ್ರೆ ಕಳೆದ 10 ವರ್ಷಗಳ ಒಳ್ಳೆ ಕೆಲಸ ಮಾಡಿದ್ದಾನೆ. 10 ವರ್ಷಗಳಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇರಲಿಲ್ಲ. ಇದು ಅಕಸ್ಮಾತ್ ಆಗಿದ್ದು ತಪ್ಪಾಗಿದೆ. ಪಕ್ಷ ಈಗ ಆಲ್ರೆಡಿ ನೋಟಿಸ್ ಕೊಟ್ಟಿದೆ, ಉತ್ತರ ಕೊಡ್ಲಿ, ಆಮೇಲೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಆತನಿಗೆ ಪಕ್ಷದಿಂದ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಅದಕ್ಕೆ ಆತ ಉತ್ತರ ಕೊಡಬೇಕು. ಅದಾದ್ಮೇಲೆ ಏನ್ ಕ್ರಮ ತಗೋಬೇಕು ಅದು ಪಕ್ಷ ತೆಗೆದುಕೊಳ್ಳುತ್ತೆ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ನಿಮ್ಮ ಪಕ್ಷದ ಮುಖಂಡ ಅದು ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿನ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲ್ಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ಪಕ್ಷದವ್ರು ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತಾರೆ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚಿಗೆ ಕೊಟ್ಟ.